ಅಲ್ರಿ, ಅತಿಥಿ ಗೃಹಗಳಲ್ಲಿ ಮೋಜು ಮಸ್ತಿ ಮಾಡ್ಕೊಂಡು ಬ್ರಿಟಿಷರ ಜೊತೆಯಲ್ಲಿ ಮೋಜು ಮಸ್ತಿ ಮಾಡ್ಕೊಂಡಿದ್ದವ್ರಿಗೆ ಸ್ವತಂತ್ರ ಕೊಡಿಸಿದ್ರು ಅಂತ ಹೇಳಿ ನಾವು ಅವ್ರನ್ನ ಏನ್ ಮಾಡಿದ್ರಿ, ಪಂಡಿತರು ಮಾಡಿಬಿಟ್ರಿ. ಅವ್ರನ್ನ ಪಂಡಿತರು ಮಾಡಿಬಿಟ್ರಿ. ಅದೇ ಅಂಬೇಡ್ಕರ್ನ ಅಪಮಾನ ಮಾಡಿದ್ರಿ, ಸುಭಾಷ್ ಚಂದ್ರ ಬೋಸ್ನ ಕಾಣೆ ಇದ್ದಂಗೆ ಮಾಡಿದ್ರಿ, ಪ್ರಾಣ ತ್ಯಾಗ ಮಾಡಿದವ್ರನ್ನ ಮರ್ತೇ ಬಿಟ್ಟಿದ್ರಿ, ಇವ್ರನ್ನ ಮಾತ್ರ ಪಂಡಿತರು ಮಾಡಿದ್ರಿ. ಆಗರ್ಭ ಶ್ರೀಮಂತಿಕೆ ಇದ್ದು, ಉಡ್ಲಿಕ್ಕೆ ಬಟ್ಟೆ ಇದ್ದು, ಹೊಟ್ಟೆ ತುಂಬಾ ಉಣ್ಲಿಕ್ಕೆ ಅನ್ನ ಇದ್ದವರು ಉಪವಾಸ ಮಾಡಿದ್ರು ಅಂತ ಅವ್ರು ಉಪವಾಸ ಮಾಡಿದ್ರು ಅಂತ ಹೇಳಿ ಅವರನ್ನ ಮಹಾತ್ಮ ಅಂದೇ ಬಿಟ್ಟಿವಿ ನಾವು, ಗಾಂಧೀಜಿ ಅವರು. ಅಂದ್ರೆ ಉಪವಾಸ ಮಾಡಿದ್ರೆ ಸ್ವಾತಂತ್ರ್ಯ ಸಿಗುತ್ತೆ ಸ್ವಾಮಿ. ಒಂದು ಉಪವಾಸಕ್ಕೆ ಹೋರಾಟ ಮಾಡಿರ್ಬೋದು, ಅದು ಬೇರೆ ವಿಷಯ. ಉಪವಾಸಕ್ಕೆ, ಮೋಜು ಮಸ್ತಿಗೆ ಈ ದೇಶದಲ್ಲಿ ಸ್ವಾತಂತ್ರ್ಯ ಬಂದಿಲ್ಲ. ಅನೇಕ ಸಾವಿರಾರು ಜನ ಪ್ರಾಣ ತ್ಯಾಗ ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿರ್ತಕ್ಕಂಥದ್ದು. ಆದರೆ ಕಾಂಗ್ರೆಸ್ನ ನೀತಿ ಅಂತದ್ದು. ಇವತ್ತು ನಾನು ಒಂದು ದೊಡ್ಡ ಮಾತನ್ನ ಹೇಳ್ತೇನೆ, ಕಾಂಗ್ರೆಸ್ ಅನ್ನೋದು ಈ ದೇಶ ವಿರೋಧಿ ಪಕ್ಷ. ಕಾಂಗ್ರೆಸ್ ಅನ್ನೋದು ಸ್ವಾರ್ಥಕ್ಕಾಗಿ ಕಟ್ಟಿದ ಪಕ್ಷ. ಕಾಂಗ್ರೆಸ್ ಅನ್ನೋದು ಒಂದು ದುಷ್ಟಕೂಟ. ನಮಗೆ ಬಹಳ ಕಾಲ ಇದು ಅರ್ಥ ಆಗಿರಲಿಲ್ಲ.